ಕಾಡುವಂತಹ ಪ್ರಶ್ನೆ ನನಗೆ ಯಾವ ಬೇಬಿ ಆಗುತ್ತೆ. ಸೊ ನಿಮ್ಮ ಗರ್ಭದಲ್ಲಿ ಯಾವ ಬೇಬಿ ಇದೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಗಬೇಕು ಅನ್ನೋದ್ರೆ ನಾನು ಹೇಳೋ ವಿಡಿಯೋದಲ್ಲಿ ಮೊದಲಿಂದ ಕೊನೆವರೆಗೂ ನೋಡಿ, ಯಾವುದು ಪಾಯಿಂಟ್ಸು ಮಿಸ್ ಮಾಡ್ಕೋಬೇಡಿ. ಸೊ ಇದೆಲ್ಲ ಪಾಯಿಂಟ್ಸ್ ನಿಮ್ಮ ಬಾಡಿಯಲ್ಲಿ ವೇರಿಯೇಷನ್ಸ್ ಆಗ್ತಿದೆ, ನಿಮ್ಮ ಬಾಡಿಯಲ್ಲಿ ಈ ರೀತಿ ಆಗ್ತಿದೆ ಅಂದರೆ ಖಂಡಿತವಾಗಿ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್, ಹಾರ್ಟ್ಲಿ ವೆಲ್ಕಮ್. ಸೊ ಯಾರೆಲ್ಲ ಮೊದಲನೇ ಬಾರಿ ನನ್ನ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಮುಂದೆ ಮಾಡುವಂಥ ವಿಡಿಯೋಗಳ ನೋಟಿಫಿಕೇಶನ್ ಪಟ್ ಅಂತ ಸಿಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ. ಸೊ ಈ ಒಂದು ವಿಡಿಯೋದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಮಾಹಿತಿನ ಕೊಡ್ತಾ ಇದ್ದೀನಿ. ಸೊ ನಿಮ್ಮ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ನಿಮಗೆ ಎಲ್ಲ ಒಂದು ಹುಡುಗಿಯರಿಗಾಗಿರ್ಬೋದು, ಪ್ರೆಗ್ನೆಂಟ್ ಲೇಡೀಸ್ಗಾಗಿರ್ಬೋದು ಕಾಡುವಂತಹ ಪ್ರಶ್ನೆ ನನಗೆ ಯಾವ ಬೇಬಿ ಆಗುತ್ತೆ. ಸೊ ನಿಮ್ಮ ಗರ್ಭದಲ್ಲಿ ಯಾವ ಬೇಬಿ ಇದೆ ಅನ್ನೋದು ನಿಮಗೆ ಹೇಗೆ ಗೊತ್ತಾಗಬೇಕು ಅನ್ನೋದ್ರೆ ನಾನು ಹೇಳೋ ವಿಡಿಯೋದಲ್ಲಿ ಮೊದಲಿಂದ ಕೊನೆವರೆಗೂ ನೋಡಿ, ಯಾವುದು ಪಾಯಿಂಟ್ಸು ಮಿಸ್ ಮಾಡ್ಕೋಬೇಡಿ. ಸೊ ಇದೆಲ್ಲ ಪಾಯಿಂಟ್ಸ್ ನಿಮ್ಮ ಬಾಡಿಯಲ್ಲಿ ವೇರಿಯೇಷನ್ಸ್ ಆಗ್ತಿದೆ, ನಿಮ್ಮ ಬಾಡಿಯಲ್ಲಿ ಈ ರೀತಿ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ನಿಮಗೆ ಬಾಯ್ ಬೇಬಿ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ಯಾವ ಥರ ಏನು ಅಂತೇಳಿ ಕಂಪ್ಲೀಟಾಗಿ ಹೇಳ್ತೀನಿ. ಸೊ ಫಸ್ಟಿಂದ ಕೊನೆವರೆಗೂ ನೋಡಿ, ಮಿಸ್ ಮಾಡಬೇಡಿ. ಸೊ ಬನ್ನಿ ಫ್ರೆಂಡ್ಸ್, ಯಾಕೆ ತಡ ಮಾಡೋದು, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಇದು ನಿಮಗೆ ಇವಾಗ ಸ್ಕ್ಯಾನಿಂಗ್ ಮಾಡೋರಿಗೆ, ಅವಾಗ ಸ್ಕ್ಯಾನಿಂಗ್ ಮಾಡ್ತಾರಲ್ಲ ಅವ್ರಿಗೆ ಕಂಪ್ಲೀಟಾಗಿ ಯಾವ ಬೇಬಿ ಅಂತ ಗೊತ್ತಾಗುತ್ತೆ. ಬಟ್ ಅದು ನಮಗೆ ಸ್ಕ್ಯಾನಿಂಗಲ್ಲಿ ಅವರು ಹೇಳೋದಿಲ್ಲ, ಯಾಕಂತಂದ್ರೆ ಅದು ಕಾನೂನು ಬಾಹಿರ ಆಗಿರುತ್ತೆ. ಲಿಂಗ ಪತ್ತೆ ಮಾಡುವಂಥದ್ದು ಕಾನೂನು ಬಾಹಿರ ಆಗಿರುತ್ತೆ. ಅದಕ್ಕೋಸ್ಕರ ಇದರಲ್ಲಿ ನಾವು 90% ಈ ಥರ ಇರ್ಬೋದು. ಈ ರೀತಿ ಆದರೆ ನಿಮಗೆ ಈ ಲಕ್ಷಣಗಳು ನಿಮ್ಮ ದೇಹದಲ್ಲಿ ಕಾಣಿಸ್ಕೊಂಡು ನಿಮಗೆ ಈ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ ಅಂತ ನಾವು ಈ ವಿಡಿಯೋದಲ್ಲಿ ಹೇಳ್ಬೋದಾಗಿರುತ್ತೆ. ಯಾವುದು ಮೊದಲನೇ ಪಾಯಿಂಟು ಅಂತ ಹೇಳೋದಾದರೆ, ಮೊದಲನೇದು ಒಳ್ಳೆ ಇದರಲ್ಲಿ ನಿಮಗೆ 99% ಕನ್ಫರ್ಮ್ ಆಗಿ ನೀವು ತಿಳ್ಕೊಬೋದಾಗಿರುತ್ತೆ. ಗಂಡು ಮಗು ಇದೆ ಅಂತ ನಿಮ್ಮ ಒಂದು ಲಕ್ಷಣಗಳು ನಿಮ್ಮ ಬಾಡಿಯಲ್ಲಿ ಈ ರೀತಿ ಆಯಿತು ಅಂತಂದರೆ ಗಂಡು ಮಗು ಇದೆ ಅಂತ ಹೇಳೋ ಚಾನ್ಸಸ್ಸು ಇರುತ್ತೆ. ಸೊ ಯಾವ್ಯಾವ ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ಫಸ್ಟ್ ಅಂತೂ ಬರಬೇಕಾದ್ರೆ ನಿಮಗೆ ಹಾರ್ಟ್ ಬೀಟು, ಇದು ಮೇಯ್ನಾಗಿ ಇರುತ್ತೆ. ಹಾರ್ಟ್ ಬೀಟ್ ಅನ್ನೋದು ನಿಮಗೆ 160ಕ್ಕಿಂತ ಕಡಿಮೆ. ಇದೇನಂತಂದರೆ ಡಿಕ್ರೀಸಿಂಗ್ ಲೆವೆಲಲ್ಲಿ ಇರಬೇಕು. ಡಿಕ್ರೀಸಿಂಗ್ ಫಸ್ಟು ಜಾಸ್ತಿ ಇದ್ದು ಇವಾಗ 158 ಇರುತ್ತೆ, ಆಮೇಲೆ 148, 150 ಈ ರೀತಿಯಾಗಿ ಅಂದರೆ ಜಾಸ್ತಿಯಿಂದ ಕಡಿಮೆ ಆಗ್ತಾ ಬರಬೇಕು. ಕಡಿಮೆಯಿಂದ ಜಾಸ್ತಿ ಆದರೆ ಅದು ಹೆಣ್ಣು ಮಗು ಅಂತ ಹೇಳ್ಬೋದಾಗಿರುತ್ತೆ. ಈ ಗಂಡು ಮಗು ಬರೋದಾದರೆ ಜಾಸ್ತಿಯಿಂದ ಕಡಿಮೆ, ಅದು 160ಕ್ಕಿಂತ ಒಳಗಡೆ ಇರಬೇಕು. ನಿಮ್ಮೆಲ್ಲ ಸ್ಕ್ಯಾನಿಂಗ್ ರಿಪೋರ್ಟ್ಸ್ಗಳಲ್ಲೂ ನಿಮಗೆ FHR ರೇಟ್ ಅಂತ ಇರುತ್ತೆ, ಹಾರ್ಟ್ ರೇಟ್, ಮಗುವಿನ ಎದೆಯ ಬಡಿತ, ಹೃದಯ ಬಡಿತ. ಅದು ಹೃದಯ ಬಡಿತ ಎಷ್ಟಿರಬೇಕು ಅಂತಂದರೆ 160ಕ್ಕಿಂತ ಕಡಿಮೆ. ಅದು ಜಾಸ್ತಿಯಿಂದ ಕಡಿಮೆ ಆಗ್ತಾ ಬರಬೇಕು. ಆ ಒಂದು ಇದರಲ್ಲಿ ನಿಮಗೆ 99% ಬಾಯ್ ಬೇಬಿ ಅಂತೇಳಿ ನೀವು ಕಂಡುಹಿಡ್ಕೋಬೋದಾಗಿರುತ್ತೆ. ಜಾಸ್ತಿಯಿಂದ ಇವಾಗ 160 ಇತ್ತು ಫಸ್ಟ್ ರಿಪೋರ್ಟಲ್ಲಿ, ಫಸ್ಟ್ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ. ನೆಕ್ಸ್ಟು 140 ಆಯಿತು. ನೆಕ್ಸ್ಟು ಹಂಗೇ ನಿಮಗೆ ಇವಾಗ ನಾನು ಹೇಳೋದಲ್ಲ 160, 150, 140, 130 ಈ ರೀತಿಯಾಗಿ ಪಾಯಿಂಟ್ಸ್ಗಳು ನಿಮಗೆ ಹಾರ್ಟ್ ಬೀಟು ಕಡಿಮೆ ಆಗ್ತಾ ಬರಬೇಕು. ಆಗ ನೀವು ಕನ್ಫರ್ಮ್ ಮಾಡ್ಕೋಬೋದು ನಿಮ್ಮ ಗರ್ಭದಲ್ಲಿ ಬಾಯ್ ಬೇಬಿ ಇದೆ ಅಂತ ಹೇಳಿ ಕನ್ಫರ್ಮ್ ಮಾಡ್ಕೋಬೋದು. ಸೊ ಬನ್ನಿ ಫ್ರೆಂಡ್ಸ್, ಸೆಕೆಂಡ್ನೇ ಪಾಯಿಂಟ್ ಯಾವುದು ಅಂತ ಹೇಳೋದಾದರೆ, ಸೊ ನಿಮಗೆ ಮಾರ್ನಿಂಗ್ ಸಿಕ್ನೆಸ್ಸು ಕಡಿಮೆ ಇರುತ್ತೆ. ಸಿಕ್ನೆಸ್ಸು ಈ ಪ್ರೆಗ್ನೆಂಟ್ ಆದಾಗ ಎಲ್ಲರಿಗೂ ಇರುತ್ತೆ, ಗರ್ಲ್ ಬೇಬಿ ಆಗಲಿ ಬಾಯ್ ಬೇಬಿ ಆಗಲಿ ಖಂಡಿತವಾಗ್ಲೂ ಎಲ್ಲರಿಗೂ ಇರುತ್ತೆ. ಬಟ್ ಬಾಯ್ ಬೇಬಿಗೆ ಜನನ ನೀಡುವಂಥ ಪ್ರೆಗ್ನೆಂಟ್ ಲೇಡೀಸ್ಗೆ ಮಾರ್ನಿಂಗ್ ಸಿಕ್ನೆಸ್ಸು ಮತ್ತು ವಾಮಿಟಿಂಗು ಅದು ಕಡಿಮೆ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ಇದು ಕಡಿಮೆ ಇದ್ದಾಗ ನೀವು ಅಬ್ಸರ್ವ್ ಮಾಡ್ಕೋಬೋದು, ನನಗೆ ಗಂಡು ಮಗು ಹುಟ್ಟುತ್ತೆ ಅನ್ನೋದು ನಿಮಗೆ ಅದರಲ್ಲಿ ಕ್ಲಿಯರ್ ಆಗುತ್ತೆ. ಫಸ್ಟ್ ಅಂತೂ ನಿಮ್ಮ ಒಂದು ಮಗುವಿನ ಎದೆಯ ಬಡಿತ ಅಂದರೆ ಹೃದಯ ಬಡಿತ, FHR ರೇಟು. ನೆಕ್ಸ್ಟು ಮಾರ್ನಿಂಗ್ ಸಿಕ್ನೆಸ್ಸು, ಮಾರ್ನಿಂಗ್ ಜ್ವರ ಬರೋವಂಥದ್ದು, ಮಾರ್ನಿಂಗ್ ನಿಮಗೆ ಮೂಡ್ ಸ್ವಿಂಗ್ಸ್ ಆಗುವಂಥದ್ದು. ಥರ್ಡ್ ಪಾಯಿಂಟ್ ಬಂದು ಮೂಡ್ ಸ್ವಿಂಗ್ಸ್ ಆಗುವಂಥದ್ದು. ಅತಿ ಹೆಚ್ಚಾಗಿ ಮೂಡ್ ಸ್ವಿಂಗ್ ಆಗುತ್ತೆ ಹೆಣ್ಮಗು ಇದ್ದರೆ. ಗಂಡು ಮಗು ಇತ್ತಂದರೆ ಕಡಿಮೆ ಮೂಡ್ ಸ್ವಿಂಗ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾವುದೇ ರೀತಿಯಾದಂಥ ಮೂಡ್ ಸ್ವಿಂಗ್ಸ್ ಆಗುತ್ತೆ ಪ್ರೆಗ್ನೆಂಟ್ ಲೇಡೀಸಲ್ಲಿ. ಕಡಿಮೆ ಪ್ರಮಾಣದಲ್ಲಿ ನಿಮಗೆ ಮೂಡ್ ಸ್ವಿಂಗ್ಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಓಕೆನಾ. ನೆಕ್ಸ್ಟ್ ನಿಮಗೆ ಈ ಅಂದರೆ ತಿನ್ನೋ ಐಟಮ್ಗಳಲ್ಲಾಗಿರ್ಬೋದು, ಬೇರೆ ಪದಾರ್ಥಗಳು ತಿನ್ನೋದು ನೋಡಿದಾಗ ನನಗೆ ಖಾರದ ಐಟಮ್, ಉಪ್ಪು ಖಾರ ತಿನ್ನುವಂಥದ್ದು ಈ ಗಂಡು ಮಗು ಹುಟ್ಟುತ್ತೆ ಅನ್ನೋದಾದರೆ ಹೇಳ್ಬೋದಾಗಿರುತ್ತೆ. ಸ್ವೀಟ್ಸ್ ಅಷ್ಟೊಂದು ಇಷ್ಟಪಡಲ್ಲ ಅನ್ಕೋತೀನಿ. ಸೊ ನನಗೂ ಅಷ್ಟೇ ನನಗೆ ಬಾಯ್ ಬೇಬಿ ಇರೋದ್ರಿಂದ ಸೊ ನನ್ನ ಒಂದು ಪಾಯಿಂಟ್ಸನ್ನು ಕೂಡ ನಾನು ಇದರಲ್ಲಿ ಇನ್ಕ್ಲೂಡ್ ಮಾಡ್ತಾಯಿದ್ದೀನಿ. ಹಾಗೆ ಇನ್ನು ಬೇರೆಯವ್ರಿಗೂ ಕೂಡ ಆಗಿರೋವಂಥದ್ದನ್ನು ನೋಡಿಕೊಂಡು ಕಲೆಕ್ಟ್ ಮಾಡಿಕೊಂಡು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇರೋದು. ಸೊ ಉಪ್ಪು ಖಾರ ನನಗೂ ಅಷ್ಟೇ, ನನಗಷ್ಟು ಸ್ವೀಟ್ಸ್ ಲೈಕ್ ಆಗ್ತಾ ಇರಲಿಲ್ಲ. ಈ ಖಾರ
ಖಾರವಾಗಿರೋದು ಮತ್ತು ಅಂದರೆ ಉಪ್ಪು ಖಾರ ಕರೆಕ್ಟಾಗಿರೋ ಅಂಥದ್ದು ತಿನ್ನೋ ಅಂಥದ್ದು ನನಗೆ ಇಷ್ಟ ಆಗ್ತಿತ್ತು. ಸೊ ನಿಮಗೂ ಈ ರೀತಿ ಏನಾದರೂ ಆಯಿತು ಅಂದರೆ ನಿಮಗೂ ಕೂಡ ಗಂಡು ಮಗು ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ 5ನೇ ಪಾಯಿಂಟ್ ಬಂತು ಅಂದರೆ ಇದು ಸ್ಕಿನ್ ಅನ್ನೋದು ಡ್ರೈ ಸ್ಕಿನ್ ಆಗುವಂಥದ್ದು, ಮತ್ತು ಫೇಸಲ್ಲಿ ನಿಮ್ಮ ಮುಖ ಬದಲಾವಣೆ ಆಗುವಂಥದ್ದು, ಮೂಗೆಲ್ಲ ಸ್ವಲ್ಪ ದಪ್ಪ ಆಗುವಂಥದ್ದು, ಈ ಕತ್ತತ್ರ ಎಲ್ಲ ಬ್ಲ್ಯಾಕ್ ಆಗುವಂಥದ್ದು, ಮತ್ತು ಈ ಮೂಗು ಪಕ್ಕ ಎಲ್ಲ ಬ್ಲ್ಯಾಕ್ ಆಗುವಂಥದ್ದು, ಕಣ್ಗಳು, ಮೂಗು, ಮುಖ ಎಲ್ಲ ಊದ್ಕೊಳ್ಳೋ ಅಂಥದ್ದು, ಈ ಕತ್ತಿನ ಭಾಗ ಎಲ್ಲ ಊದ್ಕೊಳ್ಳೋ ಅಂಥದ್ದು, ಈ ರೀತಿ ನಿಮ್ಮ ಬಾಡಿಯಲ್ಲಿ ಚೇಂಜಸ್ ಆಗುತ್ತೆ. ಸೊ ಆಗ ಆ ರೀತಿಯಾಗಿ ನಿಮ್ಮ ಮುಖ ಬದಲಾವಣೆ ಲಕ್ಷಣ ಕಲ್ಕೊತೀರ. ನಿಮ್ಮ ಮುಖದಲ್ಲಿ ಇರೋಂಥ ಕಳೆ ಇರುತ್ತಲ್ಲ, ಆ ಕಳೆ ಕಡಿಮೆ ಆಗುತ್ತೆ. ಸೊ ಕಡಿಮೆ ಆದಾಗ ನಿಮಗೆ ಗಂಡು ಮಗು ಆಗುತ್ತೆ ಅಂತ ಹೇಳೋ ಚಾನ್ಸಸ್ ಇರುತ್ತೆ. ಸೊ ಇದು ಒಂದು ಪಾಯಿಂಟ್ ಅಂತ ಹೇಳ್ಬೋದಾಗಿರುತ್ತೆ. ಓಕೆನಾ. ಸೊ ನನಗೆ ಹೇಳಿದ್ನಲ್ಲ, ನಿಮಗೆ ಮಾರ್ನಿಂಗ್ ಸಿಕ್ನೆಸ್ ಆಗಿರ್ಬೋದು, ಈ ರೀತಿಯಾಗಿ ನಿಮಗೆ ಎಲ್ಲ ಈ ರೀತಿ ಬಂತು ಅಂತಂದರೆ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ಇನ್ನೊಂದು ನಿಮಗೆ ಅಂದರೆ ಮಗುದು ಮೂಮೆಂಟ್ಸ್, ಹೊಟ್ಟೆಯಲ್ಲಿ ಮಗುದು ಮೂಮೆಂಟು ರೈಟ್ ಸೈಡ್ ಇತ್ತು, ಬಲಬದಿಯಲ್ಲಿ ಮಗು ಮೂಮೆಂಟ್ ಮಾಡ್ತಾ ಇತ್ತು ಅಂತ ಅಂದರೆ ನಿಮಗೆ ಬಾಯ್ ಬೇಬಿ ಅಂತ ಹೇಳ್ಬೋದಾಗುತ್ತೆ. ಹೆಣ್ಮಗುದು ಬಂತು ಅಂದರೆ ಲೆಫ್ಟ್ ಸೈಡ್, ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ. ಸೊ ಬಾಯ್ ಬೇಬಿ ನಿಮಗೆ ಹುಟ್ಟುತ್ತೆ ಅನ್ನೋದಾದರೆ ರೈಟ್ ಸೈಡಲ್ಲಿ ನಿಮಗೆ ಮೂಮೆಂಟ್ಸು ಆಗ್ತಾ ಇರುತ್ತೆ. ಸೊ ಆಗ ನೀವು ಬಾಯ್ ಬೇಬಿ ಇದೆ ಅಂತ ಹೇಳಿ ನೀವು ಕಂಡುಹಿಡ್ಕೋಬೋದಾಗಿರುತ್ತೆ. ಹೊಟ್ಟೆ ಆಕಾರ ಬರೋದಾದರೆ, ಸೊ ನಿಮ್ಮ ಹೊಟ್ಟೆ ಯಾವ ಶೇಪಲ್ಲಿ ಇರಬೇಕು ಅಂತಂದರೆ ಹೊಟ್ಟೆ ಕೆಳಗಡೆ ಬಿದ್ದಿರೋ ಥರ ಇರಬೇಕಾಗುತ್ತೆ. ಸೊ ಹೊಟ್ಟೆ ಕೆಳಗಡೆ ಬಿದ್ದಿರೋ ಥರ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ನಾನು ಹೇಳಿದ್ನಲ್ಲ, ಇದಿಷ್ಟೆಲ್ಲ ಪಾಯಿಂಟ್ಸ್ಗಳು ನಿಮಗೆ ಇನ್ಕ್ಲೂಡ್ ಆಗಿದೆ. ಮೇಯ್ನಾಗಿ ಇನ್ನೂ ತುಂಬ ಹಲವಾರಿದೆ. ಓಕೆನಾ. ಮೇಯ್ನಾಗಿ FHR ರೇಟು, ಮಾರ್ನಿಂಗ್ ಸಿಕ್ನೆಸ್ಸು, ಮೂಡಿ ಸ್ವಿಂಗ್ಸು, ಆಮೇಲೆ ನಿಮಗೆ ಇದು ವಾಂತಿ ಜಾಸ್ತಿ ಆಗುವಂಥದ್ದು, ಅಂದರೆ ಫೇಸ್ ಮುಖದ ಕಳೆ ಕಡಿಮೆ ಆಗುವಂಥದ್ದಾಗಿರ್ಬೋದು, ಮತ್ತು ನಿಮ್ಮ ಹೊಟ್ಟೆ ಸ್ಟ್ರೆಚ್ಚರು ಮತ್ತು ಬೇಬಿ ಮೂಮೆಂಟ್ಸು, ಈ ಒಂದು 7 ಪಾಯಿಂಟ್ಸ್ ನಿಮ್ಮ ಒಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಹೇಳೋ ರೀತಿಯಲ್ಲಿ ಇತ್ತು ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಗಂಡು ಮಗು ಆಗುವಂಥ ಚಾನ್ಸಸ್ಸು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಮೇಯ್ನಾಗಿ ನೀವು ನಿಮ್ಮ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ FHR ರೇಟನ್ನು ನೋಡ್ಕೊಳ್ಳಿ. 160ಕ್ಕಿಂತ ಕಡಿಮೆ ಇತ್ತು, ಅದು 160ಕ್ಕಿಂತ ಕಡಿಮೆ ಇದ್ದು ಇವಾಗ ಫಸ್ಟ್ ಸ್ಕ್ಯಾನಿಂಗಲ್ಲಿ ನಿಮಗೆ 158 ಇತ್ತು, ನೆಕ್ಸ್ಟ್ ಸ್ಕ್ಯಾನಿಂಗಲ್ಲಿ 150 ಆಯಿತು, ಮತ್ತು 148, 143, 44, 130, ಈ ರೀತಿಯಾಗಿ ನಾನು ಹೇಳಿದ್ನಲ್ಲ ನಂಬರ್ಸು, ಆ ರೀತಿಯಾಗಿ ಬರಬೇಕಾಗುತ್ತೆ. ಅಂದರೆ ಅದೇ ನಂಬರ್ಸ್ ಅಲ್ಲ. ಸೊ ಡಿಕ್ರೀಸಿಂಗ್ ಲೆವೆಲ್, ಇನ್ಕ್ರೀಸಿಂಗ್ ಟು ಡಿಕ್ರೀಸಿಂಗ್ ಲೆವೆಲ್ಲು ಬಂತು ಅಂತಂದರೆ ನಿಮಗೆ ಖಂಡಿತವಾಗ್ಲೂ ಬಾಯ್ ಬೇಬಿ ಆಗುವಂಥ ಚಾನ್ಸಸ್ ಇರುತ್ತೆ. ನಾನು ಕಲೆಕ್ಟ್ ಮಾಡಿರೋ ಪಾಯಿಂಟ್ಸಲ್ಲೆಲ್ಲ ಇವಾಗ ನಾನು ಎಷ್ಟೊಂದು ಜನ, ನನಗೂ ಅಷ್ಟೇ, ನನ್ನದು ಸ್ಕ್ಯಾನಿಂಗ್ ರಿಪೋರ್ಟ್ಸು ನಿಮಗೆ ತೋರಿಸಿದ್ದೀನಿ. ಆ ಸ್ಕ್ಯಾನಿಂಗ್ ರಿಪೋರ್ಟಲ್ಲಿ ಅಂದರೆ ಜಾಸ್ತಿಯಿಂದ ಕಡಿಮೆನೇ ಆಗಿರೋದು. ಸೊ ಈ ಥರ ಎಲ್ಲ ಲಕ್ಷಣಗಳು ನಿಮಗೂ ಕಾಣಿಸ್ಕೊಂತು ಅಂತಂದರೆ ಖಂಡಿತವಾಗ್ಲೂ ನಿಮಗೂ ಕೂಡ ಬಾಯ್ ಬೇಬಿ ಆಗುತ್ತೆ. ಸೊ ಬಾಯ್ ಆಗಲಿ ಗರ್ಲ್ ಆಗಲಿ ಎಲ್ಲರೂ ಇವಾಗ ಅದನ್ನು ಅಕ್ಸೆಪ್ಟ್ ಮಾಡ್ತಾರೆ, ಯಾವುದೇ ರೀತಿ ಅಲ್ಲ. ಸೊ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ಕಾಡುತ್ತೆ, ನನಗೆ ಯಾವ ಮಗು ಆಗುತ್ತೆ, ಯಾವ ಮಗು ಆಗ್ಬೋದು ಅಂತ. ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಎಲ್ಲರೂ ಶೇರ್ ಮಾಡಿ. ಸೊ ತುಂಬ ಅತಿ ಹೆಚ್ಚು ಇನ್ಫಾರ್ಮೇಷನ್ ಕೊಡುವಂಥ ಈ ವಿಡಿಯೋ ಆಗಿರುತ್ತೆ. ಸೊ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬೈ. ಟೇಕ್ ಕೇರ್.